ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ ವಿವರ್ಡ್. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಯ ವೃಕ್ಷ ಸಾಕ್ಷಿ ಎಂಬ ಪಾಠದ 2 ಪ್ರಶ್ನೆಗಳಿಗೆ ಉತ್ತರ. ಇದು 8 ಅಥವಾ 10 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ. ಮೊದಲನೇ ಪ್ರಶ್ನೆ, ವೃಕ್ಷ ಸಾಕ್ಷಿ ಪಾಠದಲ್ಲಿ ಧರ್ಮ ಬುದ್ಧಿಯ ಪಾತ್ರವನ್ನು ಏಕೆ ಮೆಚ್ಚುವಿರಿ? ಸೃಷ್ಟೀಕರಿಸಿ. ಅಥವಾ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿ. ಇದಕ್ಕೆ ಉತ್ತರ, ವೃಕ್ಷ ಸಾಕ್ಷಿ ಪಾಠದಲ್ಲಿ ನಾವು ಮೆಚ್ಚುವ ಪಾತ್ರ ಧರ್ಮಬುದ್ಧಿಯದು. ಧರ್ಮಬುದ್ಧಿಯು ವ್ಯಾಪಾರಿ ಆದರೂ ಮೋಸವನ್ನು ಅರಿಯದ ಸತ್ಯವಂತ ಮತ್ತು ದೇವರ ಮೇಲೆ ಭಕ್ತಿಯುಳ್ಳವನಾಗಿರುತ್ತಾನೆ. ದುಷ್ಟಬುದ್ಧಿಯು ಧರ್ಮಬುದ್ಧಿಯನ್ನು ಸೇರಿ ವ್ಯಾಪಾರ ಮಾಡಿ ಲಾಭ ಗಳಿಸಿದ್ದ ಹೊನ್ನನ್ನು ತಾನೇ ದೋಚಿ ಕಳ್ಳತನವನ್ನು ಧರ್ಮಬುದ್ಧಿಯ ಮೇಲೆ ಹೊರಿಸಿ ಇದಕ್ಕೆ ವಟವೃಕ್ಷವೇ ಸಾಕ್ಷಿ ಎಂದು ಧರ್ಮಾಧಿಕಾರಿಗಳ ಮುಂದೆ ಹೇಳುತ್ತಾನೆ. ಆಗಲೂ ಶಾಂತಚಿತ್ತದಿಂದ ತಾಳ್ಮೆಯಿಂದ ಇರುತ್ತಾನೆ. ಧರ್ಮಬುದ್ಧಿಯು ದೈವಭಕ್ತನಾಗಿದ್ದು ಸತ್ಯ ಹೊರಬರುತ್ತದೆ ಎಂದು ನಂಬಿದ್ದನು. ಆದ್ದರಿಂದ ವೃಕ್ಷವನ್ನು ಸಾಕ್ಷಿ ನುಡಿಸುತ್ತೇನೆಂದು ದುಷ್ಟಬುದ್ಧಿಯು ಹೇಳಿದಾಗಲೂ ಪ್ರತಿ ನುಡಿಯಂತೆ ಒಪ್ಪಿಕೊಳ್ಳುತ್ತಾನೆ. ಮರದಿಂದ ಸಾಕ್ಷಿ ಹೇಳಿಸಲು ತನ್ನ ತಂದೆಯನ್ನೇ ಪೊಟರೆಯಲ್ಲಿ ಕೂರಿಸಿ ಧರ್ಮಬುದ್ಧಿಯೇ ಕದ್ದನೆಂದು ಸುಳ್ಳು ಹೇಳಿಸುತ್ತಾನೆ. ಸುಳ್ಳನ್ನು ಸುಳ್ಳಿನಿಂದಲೇ ಮುಳ್ಳನ್ನು ಮುಳ್ಳಿನಿಂದಲೇ ಜಯಿಸುವಂತೆ ಧರ್ಮಬುದ್ಧಿಯು ಉಪಾಯದಿಂದ ತನಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳುತ್ತಾನೆ. ಮರದ ಬಳಿ ಪರೀಕ್ಷಿಸಿ ಮನುಷ್ಯ ಸಂಚಾರವಾಗಿರುವುದನ್ನು ತಿಳಿದುಕೊಳ್ಳುತ್ತಾನೆ. ಧರ್ಮಾಧಿಕಾರಿಗಳಿಗೆ ತಾನು ವ್ಯಾಪಾರಿಯ ಮನೋಭಾವದಂತೆ ಸುಳ್ಳು ಹೇಳಿದ್ದಾಗಿ ಚಿನ್ನವನ್ನು ತಾನೇ ತೆಗೆದುಕೊಂಡಿದ್ದಾಗಿ ತಿಳಿಸಿ ಈಗ ಆ ಚಿನ್ನಕ್ಕೆ ಹಾವು ಸುತ್ತಿಕೊಂಡಿದೆ ಎಂದು ಹೇಳಿ ಮರದ ಪೊಟರೆಗೆ ಹುಲ್ಲು ಕಡ್ಡಿಯಿಟ್ಟು ಹೊಗೆ ಎಬ್ಬಿಸುತ್ತಾನೆ. ಆಗ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಉಸಿರುಗಟ್ಟಿ ಪೊಟರೆಯಿಂದ ಉರುಳಿ ಪ್ರಾಣ ಬಿಡುತ್ತಾನೆ. ದುಷ್ಟಬುದ್ಧಿಯ ಮೋಸ ಬಯಲಾಗಿ ಸತ್ಯವಂತನಾದ ಧರ್ಮಬುದ್ಧಿಯು ಪ್ರಶಂಸೆಗೆ ಪಾತ್ರನಾಗುತ್ತಾನೆ. ಈಗ ದುಷ್ಟಬುದ್ಧಿಯು ಧರ್ಮಬುದ್ಧಿಯೊಡನೆ ಸೇರಿ ವ್ಯಾಪಾರ ಮಾಡಿ ಲಾಭ ಗಳಿಸಿದ್ದ ಹೊನ್ನನ್ನು ತಾನೇ ದೋಚಿ ಕಳ್ಳತನವನ್ನು ಧರ್ಮಬುದ್ಧಿಯ ಮೇಲೆ ಹೊರಿಸಿ ಇದಕ್ಕೆ ವಟವೃಕ್ಷವೇ ಸಾಕ್ಷಿ ಎಂದು ಧರ್ಮಾಧಿಕಾರಿಗಳ ಮುಂದೆ ಹೇಳುತ್ತಾನೆ. ನೋಡಿ, ಇದು 2ನೇ ಪ್ರಶ್ನೆ. ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ. ಇದರಿಂದ ಧರ್ಮಬುದ್ಧಿ ಮತ್ತು ಧರ್ಮಾಧಿಕಾರಿಗಳಿಗೆ ಆಶ್ಚರ್ಯವಾಗುತ್ತದೆ. ದುಷ್ಟಬುದ್ಧಿಯು ತಂದೆಯ ಬುದ್ಧಿ ಮಾತನ್ನು ಆಲಿಸದೆ ಮರದಿಂದ ಸಾಕ್ಷಿ ಹೇಳಿಸಲು ತನ್ನ ತಂದೆಯನ್ನು ಪೊಟರೆಯಲ್ಲಿ ಕೂರಿಸಿ ಧರ್ಮಬುದ್ಧಿಯೇ ಕದ್ದನೆಂದು ಸುಳ್ಳು ಹೇಳಿಸುತ್ತಾನೆ. ಧರ್ಮಬುದ್ಧಿಯು ದೈವಭಕ್ತನಾಗಿದ್ದು ಸತ್ಯ ಹೊರಬರುತ್ತದೆ ಎಂದು ನಂಬಿದ್ದರೂ ಅವನಿಗೆ ಸುಳ್ಳು ಹೇಳಿಸುತ್ತಾನೆ. ಅವಮಾನ ಬಂದು ಮರದ ಬಳಿ ಪರೀಕ್ಷಿಸಿ ಪೊಟರೆಯೊಳಗೆ ಮನುಷ್ಯ ಇರುವುದನ್ನು ಕಂಡುಕೊಳ್ಳುತ್ತಾನೆ. ಧರ್ಮಾಧಿಕಾರಿಗಳಿಗೆ ತಾನು ವ್ಯಾಪಾರಿಯು ಮನೋಭಾವದಂತೆ ಸುಳ್ಳು ಹೇಳಿದ್ದಾಗಿ ಚಿನ್ನವನ್ನು ತಾನೇ ತೆಗೆದುಕೊಂಡುದಾಗಿ ತಿಳಿಸಿ ಈಗ ಆ ಚಿನ್ನಕ್ಕೆ ಹಾವು ಸುತ್ತಿಕೊಂಡಿದೆ ಎಂದು ಹೇಳಿ ಮರದ ಪೊಟರೆಗೆ ಹುಲ್ಲು ಕಡ್ಡಿಯಿಟ್ಟು ಹೊಗೆ ಎಬ್ಬಿಸುತ್ತಾನೆ. ಆಗ ದುಷ್ಟಬುದ್ಧಿಯು ತಂದೆ ಪ್ರೇಮಮತಿ ಉಸಿರುಗಟ್ಟಿ ಪೊಟರೆಯಿಂದ ಉರುಳಿ ಪ್ರಾಣ ಬಿಡುತ್ತಾನೆ. ಹೀಗೆ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದೀತು. ಇಷ್ಟು ವೃಕ್ಷಸಾಕ್ಷಿ ಪಾಠದಲ್ಲಿ ಧರ್ಮಬುದ್ಧಿಯ ಪಾತ್ರ ಏಕೆ ಮೆಚ್ಚುವಿರಿ? ಸೃಷ್ಟೀಕರಿಸಿ. ಅಥವಾ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇದಾಗಿದೆ.